ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಮಂಗಳವಾರ. ಸಾರಿ, ನಿನ್ನೆ ವ್ಲಾಗ್ ಅಪ್ಲೋಡ್ ಮಾಡಲಿಲ್ಲ ನಾನು. ಸೊ ವಿಡಿಯೋನೇ ಮಾಡ್ಕೊಂಡಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಸೊ ಅದಕ್ಕೋಸ್ಕರ ಬಂದು ನಮ್ಮೂರ ಜಾತ್ರೆ ನಡೀತಾ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡೆ. ಸೊ ಬನ್ನಿ, ನಿಮಗೂ ನಮ್ಮೂರ ಜಾತ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಮ್ಮೂರು ವರ್ತೂರ್ ಹತ್ರ ಇರೋದಲ್ವ. ಇವತ್ತು ಬಂದು ವರ್ತೂರ್ ಜಾತ್ರೆ, ನೆಕ್ಸ್ಟ್ ತಿಂಗಳು ಬಂದು ನಮ್ಮೂರು ಅಂದರೆ ನಾವಿರೋ ಊರು ಜಾತ್ರೆ ಆಗುತ್ತೆ. ಸೊ ಬನ್ನಿ, ಈಗ ವರ್ತೂರ್ ಜಾತ್ರೆಗೆ ನಾನು ಮತ್ತು ನಮ್ಮಮ್ಮ ಇಬ್ಬರು ಹೋಗ್ತಾ ಇದೀವಿ. ನಮ್ಮ ಮನೆಯವರಂತೂ ಇಲ್ಲ, ಅವರು ಬೆಳಗ್ಗೆನೇ ಎದ್ದು ಕೆಲ್ಸಕ್ಕೆ ಹೋದ್ರು. ನಮ್ಮ ಮನೆಯವ್ರಿಗೆ ಬಂದು ಸೊಪ್ಪು ಸಾರು ಮತ್ತು ಅನ್ನ ಮಾಡಿ ಅವರು ಅದನ್ನೇ ನಾಷ್ಟ ತಿನ್ಕೊಂಡು ಹೋದ್ರು, ಮತ್ತು ಬಾಕ್ಸ್ ಕೂಡ ಅದನ್ನೇ ಎತ್ಕೊಂಡು ಹೋದ್ರು. ಸೊ ಕೆಲವೊಂದು ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ತುಂಬ ತೀರಾ ಹುಷಾರಿಲ್ಲ ಅಂದರೆ ಕೆಲವೊಂದು ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಒಂದೇ ಸಾಂಬಾರನ್ನ 2 ಟೈಮ್ಗೂ ಅಡ್ಜಸ್ಟ್ ಮಾಡಿಕೊಂಡು, ಸೊ ಈಗ ನಾನು ಸೊಪ್ಪು ಸಾರು ಅನ್ನನೇ ತಿನ್ಕೊಂಡೆ. ಈಗ ರೆಡಿ ಆಗಿದ್ದೀನಿ. ಬನ್ನಿ, ಇಲ್ಲಿಂದ ನಮ್ಮ ಅಮ್ಮ ಮನೆ ಹತ್ರ ಹೋಗಿ ನಮ್ಮ ಅಮ್ಮನ ಪಿಕ್ ಮಾಡಿಕೊಂಡು ಹಾಗೆ ಜಾತ್ರೆಗೆ ಹೋಗೋಣ. ಜಾತ್ರೆಯಲ್ಲಿ ಏನೇನು ಇಟ್ಟಿದ್ದಾರೆ, ಹೇಗೆ ನಡೀತಾ ಇದೆ, ತೇರು 1 ಗಂಟೆಗೆ ಎಳಿತೀನಿ ಅಂತಂದಿದ್ದಾರೆ. ಈಗ ಇನ್ನೂ 12 ಗಂಟೆ. ಸೊ ಬನ್ನಿ, ತೇರು ಎಳಿಯೋದೆಲ್ಲ ನಿಮಗೆ ತೋರಿಸ್ತೀನಿ. ಈಗ ನಮ್ಮ ಅಮ್ಮ ಮನೆ ಹತ್ರ ಬಂದಿದ್ದೀನಿ, ವೆಯ್ಟ್ ಮಾಡ್ತೀನಿ. ನಮ್ಮ ಅಮ್ಮ ಇನ್ನೂ ಬಂದಿಲ್ಲ. ನಮ್ಮ ಅಮ್ಮ ಬಂದಮೇಲೆ ಹೊರಡೋದೆ. ನೋಡೋಣ, ಇಲ್ಲಿ ಸೊ ಫ್ರೆಂಡ್ಸ್, ಹೋಗಿದ ತಕ್ಷಣ ನೀರು ಮಜ್ಜಿಗೆ ಪಾನಕ ಎಲ್ಲ ಕೊಟ್ಟರು. ನಾನು ನಮ್ಮ ಅಮ್ಮ ನೀರು ಮಜ್ಜಿಗೆ ಪಾನಕ ಮತ್ತು ಕೋಸಂಬರಿ ಎಲ್ಲ ತಿಂದ್ಕೊಂಡು ಸೊ ಹಾಗೆ ಹೋದ್ವಿ ಜಾತ್ರೆ ನೋಡೋದಕ್ಕೆ. ಇದಿನ್ನೂ ವರ್ತೂರು ಬಂದೇ ಇಲ್ಲ, ಆಲ್ರೆಡಿ ಕೊಡ್ತಾ ಇದ್ದಾರೆ. ಇನ್ನೂ ವರ್ತೂರು ಬರೋದಕ್ಕೆ ನಾವು ಇನ್ನೂ ಹತ್ತಿರ 1 ಕಿಲೋಮೀಟ್ರ್ ಹೋಗಬೇಕು. ಸೊ ನಡ್ಕೊಂಡು ಹೋಗ್ತಿದ್ದೆ ಹಾಗೆ.
12:15 ಹೋಗಿದ್ದಕ್ಕೆ ಜಾತ್ರೆಗೆ ಈಗ ಬಂದಿದ್ದೀನಿ. ಈಗ 3:10 ಟೈಮು. ಈಗ ಬಂದೆ. ಸೊ ತೇರು ಇಳಿದಕ್ಕೇನು ನಾವು ಹೋಗ್ಲಿಲ್ಲ, ಪೂಜೆ ಕೊಡೋದಕ್ಕೂ ನಾನೇನು ಹೋಗ್ಲಿಲ್ಲ. ನೋಡಿದ್ರಲ್ಲ, 12:15 ಹೋಗಿದ್ದಕ್ಕೆ ಜಾತ್ರೆಗೆ ಈಗ ಬಂದಿದ್ದೀನಿ. ಈಗ 3:10 ಟೈಮು. ಈಗ ಬಂದೆ. ಸೊ ತೇರು ಇಳಿದಕ್ಕೇನು ನಾವು ಹೋಗ್ಲಿಲ್ಲ, ಪೂಜೆ ಕೊಡೋದಕ್ಕೂ ನಾನೇನು ಹೋಗ್ಲಿಲ್ಲ. ಯಾಕಂದರೆ ನಾನು ಪೂಜೆಗೆ ಕೊಡೋ ಹಾಗಿರಲಿಲ್ಲ. ಹಾಗಾಗಿ ನಾನು ಪೂಜೆಗೇನು ಕೊಡಲಿಲ್ಲ, ತೇರು ಕೂಡ ಎಳೆಯೋದಕ್ಕೆ ಹೋಗಲಿಲ್ಲ. ಸುಮ್ಮನೆ ಹೋಗಿ ನೋಡ್ಕೊಂಡು ಬಂದೆ. ಈಗಿನ್ನೂ ಅಂಗಡಿಗಳೆಲ್ಲ ಕೆಲವೊಂದು ಜೋಡಿಸ್ತಾ ಇದ್ರು, ಎಲ್ಲ ಫುಲ್ಲು ಏನು ಇಟ್ಟಿರಲಿಲ್ಲ. ಸೊ ಸಂಜೆ ಹೋಗೋಣ, ಲೈಟ್ ಬೆಳಗ್ಗೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರು ಬಂದಮೇಲೆ ಸಾಯಂಕಾಲ ಕರ್ಕೊಂಡು ಹೋಗ್ತಾರೆ. ಈಗ ತೇರು ನೋಡೋದಕ್ಕೆ ಅಂತ ಅಷ್ಟೇ ಹೋಗಿದ್ದು. ಸಾಯಂಕಾಲಕ್ಕಂದರೆ ತೇರಿಂದ ದೇವ್ರನ್ನ ತೆಗೆದುಬಿಟ್ಟು ಇಡ್ತಾರೆ. ಸೊ ಈಗ ನಮ್ಮ ಮನೆಯವ್ರು ಕೆಲ್ಸಕ್ಕೆ ಬೇರೆ ಹೋಗಿದ್ದಾರೆ. ಸೊ ಹಾಗಾಗಿ ಅವ್ರು ಇರಲಿಲ್ಲ, ನಾನು ಒಬ್ಬಳೇ ಹೋಗಿದ್ದೆ, ನಾನು ನಮ್ಮ ಅಮ್ಮ ಇಬ್ಬರು. ಸೊ ಸಂಜೆ ನಮ್ಮ ಮನೆಯವ್ರು ಬಂದಮೇಲೆ ಒಂದ್ಸತಿ ಹೋಗೋಣ. ಇನ್ನೂ ಆ ಕಡೆ ಗ್ರೌಂಡ್ ಕಡೆ ಎಲ್ಲ ಹೋಗಿಲ್ಲ, ಗ್ರೌಂಡು ಸ್ಕೂಲೆಲ್ಲ ಹೋಗಲಿಲ್ಲ. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಹಾಗೆ ತುಂಬ ಜನ ಕೂಡ ಇದ್ದರು. ಸೊ ಹಾಗಾಗಿ ನಮ್ಮ ಮನೆಯವ್ರು ಬಂದಮೇಲೆ ಸಾಯಂಕಾಲಕ್ಕೆ ಮತ್ತೆ ಇನ್ನೊಂದು ಸತಿ ಹೋಗೋಣ. ಆಗ ಲೈಟಿಂಗಲ್ಲಿ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ನಾನೇನು ಈಸ್ಕೊಂಡಿಲ್ಲ, ಕಳ್ಳೆಪುರಿ ಒಂದು ಈಸ್ಕೊಂಡೆ ಅಷ್ಟೇ. ನಮ್ಮ ಮನೆಯವ್ರು ಬಂದಮೇಲೆ ಸಾಯಂಕಾಲಕ್ಕೆ ಏನೇನು ಬೇಕೋ ಅದನ್ನು ತೊಗೊಳ್ಳೋಣ. ಈಗ ನೋಡ್ಕೊಂಡು ಬಂದಿದ್ದೀನಿ ಏನೇನು ಬೇಕು ಅಂತ. ಸೊ ಬನ್ನಿ ಫ್ರೆಂಡ್ಸ್, ಸಂಜೆ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಈಗ ಮತ್ತೆ ಸಂಜೆ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಬಂದಿದ್ದೆ ಲೇಟ್ ಆಯ್ತಲ್ಲ, ಬಿಸಿಲಲ್ಲಿ ಸುತ್ತಾಡಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಸೊ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಈಗ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ನೋಡಿ ಎಲ್ಲ ಕ್ಲೀನ್ ಮಾಡಿದೆ. ಇವತ್ತು ಬಾಗಿಲು ಕೂಡ ಒಂದು ಸ್ವಲ್ಪ ಕಸ ಜಾಸ್ತಿನೇ ಇತ್ತು, ಯಾಕಂದರೆ ರೋಡಲ್ಲಿರೋ ಕಸ ಎಲ್ಲ ನಮ್ಮ ಮನೆ ಬಾಗಿಲು ಮುಂದೆನೇ ಇತ್ತು. ಒಂದು ದಿನ ನಾನು ಏನಾದರೂ ಬಾಗಿಲು ಕಸ ಗುಡಿಸ್ಲಿಲ್ಲ ಅಂದರೆ ರೋಡಲ್ಲಿರೋ ಪೇಪರು, ಬಿಸ್ಕೆಟ್ ಪ್ಯಾಕು, ಕವರು, ಚಾಕ್ಲೇಟ್ ತಿಂದಿರೋದೆಲ್ಲ ನಮ್ಮ ಮನೆ ಮುಂದೆನೇ ಇರುತ್ತೆ. ಸೊ ಆ ಗೇಟ್ ಹತ್ರ ಏನಾದರೂ ಕೆಳಗಡೆ ಹಾಕ್ಬಿಡ್ಬೇಕು, ಆ ಥರ ಕಸ ಬರೆದಿರೋಂಗೆ. ಸೊ ಬಾಗಿಲೆಲ್ಲ ಕಸ ಗುಡಿಸ್ಕೊಂಡು ಅದೊಂದು ದೊಡ್ಡ ಕೆಲಸ ಆಯಿತು. ಅದೇ ಒಂದು 20 ನಿಮಿಷ ಆಗೋಯ್ತು ಕ್ಲೀನ್ ಮಾಡೋಷ್ಟರಲ್ಲಿ. ಸೊ ಬನ್ನಿ, ಈಗ ಕಾಫಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್. ನನಗೆ ಯಾವಾಗಲೂ ಕಾಫಿ ಕುಡಿಬೇಕು ಅಂತ ಅನ್ಸೋದಿಲ್ಲ, ತುಂಬ ಅಪರೂಪ ನನಗೆ ಕಾಫಿ ಕುಡಿಬೇಕು ಅಂತ ಅನ್ಸೋದು. ಇವತ್ತು ಹೇಗೆ ನಾವು ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ಅದೇ ಟೈಮ್ಗೆ ಮನೇಲಿ ಹಾಲು ಕೂಡ ಇತ್ತು. ಸೊ ಹಾಗಾಗಿ ಕಾಫಿಗೆ ಇಟ್ಟಿದ್ದೀನಿ. ಸೊ ಈಗ ಗೇಟ್ ಬೀಗ ಹಾಕಿಲ್ಲ ಫ್ರೆಂಡ್ಸ್, ಆಗಲೇ ಕಸ ಗುಡಿಸಿದ್ನಲ್ಲ, ಆಗ ಗೇಟ್ ಬೀಗ ಹಾಕಿರಲಿಲ್ಲ ನೋಡಿ. ಗೇಟ್ ಬೀಗ ಕಸ ಗುಡಿಸೋದಕ್ಕೆ ಓಪನ್ ಮಾಡಿದ್ದೆ, ಹಾಕಿರಲಿಲ್ಲ. ಈಗ ಹಾಕ್ಬಿಡ್ಬೇಕು. ನಾನು ಡೈಲಿ ನಮ್ಮ ಮನೇಲಿ ಗೇಟ್ ಬೀಗ ಹಾಕ್ಕೊಂಡೇ ಇರ್ತೀನಿ. ನಮ್ಮ ಮನೆಯವ್ರು ಬಂದರೂ ಮಾತ್ರ ಹೋಗಿ ಓಪನ್ ಮಾಡ್ತೀವಿ, ಇಲ್ಲ ಅಂದರೆ ಗೇಟ್ ಬೀಗ ಹಾಕೇ ಇರ್ತೀನಿ. ಸೊ ಬನ್ನಿ, ಈಗ ಹೋಗಿ ಗೇಟ್ ಬೀಗ ಹಾಕ್ಬಿಡೋಣ. ಆಮೇಲೆ ನಮ್ಮ ಮನೆಯವ್ರು ಬಂದಮೇಲೆ ಓಪನ್ ಮಾಡೋಣ. ಅಷ್ಟರಲ್ಲಿ ಗೇಟ್ ಬೀಗ ಹಾಕ್ಬಿಟ್ಟು ಹೋಗಿ ಕಾಫಿ ಕುಡಿಯೋಣ. ನೋಡಿ ಫ್ರೆಂಡ್ಸ್, ಕಾಫಿಗೆ ಹಾಲು ಇಟ್ಟಿದ್ದೀನಿ, ಕುದಿ ಬರ್ತಾ ಇದೆ. ಕಾಫಿಯಲ್ಲಿ ನನಗೆ ತುಂಬ ಇಷ್ಟ ಆಗೋದಂದರೆ ಬ್ರೂ ಫ್ರೆಂಡ್ಸ್. ಬಟ್ ನಮ್ಮ ಮನೇಲಿ ಬ್ರೂ ಇಲ್ಲ, ಇವತ್ತು ಸನ್ರೈಸ್ ಇದೆ. ಇದನ್ನೇ ಕುಡಿಯೋಣ, ಹೇಗಿರುತ್ತೆ ಟ್ರೈ ಮಾಡೋಣ ಒಂದ್ಸತಿ. ಕಾಫಿ ಮಾಡ್ಕೊಂಡಿದ್ದಾಯಿತು ನೋಡಿ. ಕಾಫಿ ಚೆನ್ನಾಗೇನೋ ಇದೆ, ಬಟ್ ಬ್ರೂ ಅಷ್ಟು ಟೇಸ್ಟ್ ಇಲ್ಲ ಫ್ರೆಂಡ್ಸ್. ಇದು ಒಂಥರ ಕಹಿ ಜಾಸ್ತಿ, ಬಟ್ ಬ್ರೂ ಸಕ್ಕತ್ತಾಗಿರುತ್ತೆ, ಬ್ರೂ ಚೆನ್ನಾಗಿರುತ್ತೆ.
ಇವತ್ತು ಜಾತ್ರೆ ಐತಲ್ವಾ ಫ್ರೆಂಡ್ಸ್, ಜಾತ್ರೆಯಲ್ಲಿ ಪೂಜೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಏನೂ ಮಾಡೋದಕ್ಕಾಗೋದಿಲ್ಲ ಅಲ್ಲ. ನಮ್ಮ ಮನೆಯವರು ಏನಾದರೂ ಸಂಜೆ ಕರ್ಕೊಂಡೋದ್ರೆ ಅವ್ರ ಕೈಯಲ್ಲಿ ಪೂಜೆ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅವ್ರು ಇನ್ನೂ ಬರ್ತೀನಿ, ನೀರು ಹಾಕು, ಬಿಸಿನೀರು ಅಂತ ಆಗಲೇ ಹೇಳಿದ್ರು. ಹೇಳಿ 3/4 ಅವರ್ ಆಯಿತು, ಇನ್ನೂ ಬಂದಿಲ್ಲ. ಕಾಫಿ ಕೂಡ ಅವ್ರಿಗೆ ಮಾಡಿ ಇಟ್ಟಿದ್ದೀನಿ, ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಸೊ ತೇರು ಹೇಳೋಕ್ಕೆ ಆಗಲಿಲ್ವಲ್ಲ ಅಂತ ಸ್ವಲ್ಪ ಬೇಜಾರಿದೆ. ಸೊ ಏನೂ ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ತಿಂಗಳು ಬಂದು ನಮ್ಮೂರ ಜಾತ್ರೆ ಇದೆ. ಸೊ ಆವಾಗಾದರೂ ಹೋಗಿ ತೇರು ಎಳಿತೀನಿ, ಅವಾಗ ಪೂಜೆ ಕೊಡ್ತೀನಿ, ಅದೇ ಖುಷಿ ನನಗೆ. ಸೊ ಫ್ರೆಂಡ್ಸ್ ಅಷ್ಟೇ ಈ ವ್ಲಾಗ್. ಬಟ್ ರಾತ್ರಿಗೆ ಅಡುಗೆನೂ ಮಾಡೋದಿಲ್ಲ ಅಂದ್ಕೊತೀನಿ. ಜಾತ್ರೆಗೆ ಹೋದರೆ ಅಲ್ಲೇ ಊಟ ಹೋಗುತ್ತೆ ನಮ್ಮದು. ಸೊ ಇವತ್ತು ಫ್ರೆಂಡ್ಸ್ ಮತ್ತೆ ಈಗ 7:30 ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊತಿದ್ದೀನಿ. ಈಗ ತಾನೇ ನಮ್ಮ ಮನೆಯವ್ರು ಬಂದರು. ಅವ್ರು ಬಂದು ಸ್ನಾನಕ್ಕೆ ಹೋಗಿದ್ದಾರೆ. ಮತ್ತೆ ನಾನು ರೆಡಿ ಆಗಿದ್ದೀನಿ, ಇವತ್ತು ಹೋಗೋಣ ಅಂತ. ಸೊ ಊಟ ಅಲ್ಲೇ ಮಾಡ್ಕೊಬರ್ತೀವಿ. ಸೊ ಬನ್ನಿ ಮತ್ತೆ ಜಾತ್ರೆಗೆ ಹೋಗೋಣ. ಕತ್ಲಲ್ಲಿ ಹೇಗಿರುತ್ತೆ, ಲೈಟಿಂಗ್ಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ. ಮತ್ತು ನಾವಿನ್ನೂ ಗ್ರೌಂಡಲ್ಲೆಲ್ಲ ಹೋಗಿಲ್ಲ, ಅಲ್ಲೆಲ್ಲ ಆಟ ಆಡೋದೆಲ್ಲ ಇಟ್ಟಿದ್ರು. ಬೆಳಗ್ಗೆ ಅಲ್ಲೇನೋ ನಡೀತಿತ್ತು, ಪೊಲೀಸವರೆಲ್ಲ ಗೇಟ್ ಹಾಕ್ಬಿಟ್ಟಿದ್ರು. ಸೊ ಹೋಗಲಿಲ್ಲ. ಇವಾಗ ಹೋಗ್ತೀನಿ, ಅಲ್ಲಿ ಏನೇನಿದೆ ಹೆಂಗಿದೆ ಅಂತ ಎಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ. ಈಗ ತಾನೇ ವರ್ತೂರ್ ಹತ್ರ ಬಂದ್ರಿ. ಇನ್ನೂ ವರ್ತೂರ್ಗೆ 1 ಕಿಲೋಮೀಟ್ರ್ ಇದೆ. ನೋಡಿ ಅಷ್ಟು ಬೇಗ ಎಷ್ಟು ಟ್ರಾಫಿಕ್ ಇದೆ. ಸೊ ಜಾತ್ರೆ ಅಂತೂ ಸಖತ್ತಾಗಿ ನಡೀತಿತ್ತು, ತುಂಬ ಜನ ಕೂಡ ಇದ್ದರು. ಸೊ ಬೆಳಗ್ಗೆ ನಾವು ಬಂದಿದ್ವಲ್ಲ, ಅಂದರೆ ಮಧ್ಯಾಹ್ನಕ್ಕಿಂತ ಇವಾಗ ನೋಡಿ ತುಂಬ ಚೆನ್ನಾಗಿದೆ ಲೈಟಿಂಗ್ಸಲ್ಲಿ. ಸೊ ನನಗಂತೂ ರಾತ್ರಿ ಹೋಗಿದ್ದೆ ತುಂಬ ಇಷ್ಟ ಆಯಿತು. ಬಟ್ ರಾತ್ರಿ ತುಂಬ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಯಾಕಂದರೆ ಕಳ್ಳರು ಜಾಸ್ತಿ ಇದ್ರು ಅಂತ ನನ್ನ ಫೋನೇ ಅಷ್ಟು ತೆಗೆಯೋದಕ್ಕೆ ಹೋಗಲಿಲ್ಲ. ಸೊ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ಈಗ ಜಾತ್ರೆ ಎಲ್ಲ ನೋಡಿಕೊಂಡು ಮತ್ತೆ ನಮ್ಮ ಮನೆಯವ್ರು ಪ್ರಸಾದ ತಂದಿದ್ರು. ಅದು 3 ಪ್ಲೇಟ್ ತಂದಿದ್ರು. ಸೊ ಇಬ್ಬರು ಸೇರ್ಕೊಂಡು ತಿನ್ಕೊಂಡ್ವಿ. ಮತ್ತು ನೋಡಿ ಹೂವುಗಳದೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನಾನೇನು ತೊಗೊಳೋದಕ್ಕೆ ಹೋಗಲಿಲ್ಲ, ಸುಮ್ಮನೆ ಎಲ್ಲ ನೋಡ್ಕೊಂಡು ಬಂದ್ವಿ ಅಷ್ಟೇ. ಏನೂ ನಾನು ತೊಗೊಂಡಿಲ್ಲ, ಪರ್ಚೇಸ್ ಮಾಡಿಲ್ಲ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಜಾತ್ರೆ. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರು ವೀಡಿಯೋ ನೋಡ್ತಿರೋ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತು ಈಗ ಮನೆಗೆ ಹೋಗ್ತಾಯಿದ್ವಿ. ಹೋಗ್ಬೇಕಾದ್ರೆ ನಮ್ಮ ಮನೆಯವ್ರು ನೋಡಿ ಹೆಂಗೆ ಆಡಾಡ್ತಿದ್ದಾರೆ ಅಂತ.